ಓವರ್ಟೇಕ್ಸ್ ಎಲ್ಲ ಕ್ರೇಜಿಯಾಗಿ ಮಾಡ್ಬೋದು ಇದರಲ್ಲಿ. ಇದಕ್ಕೆ ಇನ್ನೂ ರೆಡ್ ರೋಸ್ಟರ್ ಹಾಕ್ಸ್ಬಿಟ್ರೆ ಹಾವಳಿನೇ ಫುಲ್ಲು. ಕಾರಲ್ಲಿ ಹಾರ್ನ್ ಥರ ಆಯ್ತಲ್ಲ ಗುರು. ನಮಸ್ಕಾರ ಕರ್ನಾಟಕ. ಇವತ್ತು ನಮ್ಮ ಹತ್ರ ಇದೆ ಕಾಂಟಿನೆಂಟಲ್ GT 650. ಏನು ಕ್ರೇಜಿಯಾಗಿ ಕಾಣಿಸ್ತಿದೆ ನೋಡಿ. ಕ್ರೋಮ್ ಫಿನಿಶ್ ಇಂಜಿನು, ರೆಡ್ ಕಲರ್ ಟ್ಯಾಂಕು, ಸಕ್ಕತ್ತಾಗಿ ಕಾಣಿಸ್ತಿದೆ. ಈ ಗಾಡಿ ಕಂಪ್ಲೀಟ್ಲಿ ಸ್ಟಾಕು, ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಏನು ಆಫ್ಟರ್ ಮಾರ್ಕೆಟ್ ಹಾಕ್ಸಿಲ್ಲ. ಈ ಆ್ಯಂಗಲಿಂದ ನೋಡಿ ಈಗ ಈ ಗಾಡಿ ಏನು ಕ್ರೇಜಿಯಾಗಿ ಕಾಣಿಸ್ತೈತೆ. ಯಾವುದೋ ಹೆವಿ ಬಲ್ಕಾಗಿ ಸಕ್ಕತ್ತಾಗಿ ಕಾಣಿಸ್ತಿದೆ. ಸಿಪಾಯಿ ಸಿಪಾಯಿ ನಾನಿನ್ನ ಸಿಪಾಯಿ ಸಿಪಾಯಿ. ಡಿಸೈನ್ ನೋಡಿ ಹೆಂಗಿದೆ ಅಂತಂದರೆ ಫುಲ್ಲು ಒಂಥರ ರೌಂಡ್ ಶೇಪು, ಅಷ್ಟೊಂದು ಶಾರ್ಪ್ ಆಗಿಲ್ಲ, ಅಷ್ಟೊಂದು ಅಗ್ರೆಸಿವ್ ಆಗಿಲ್ಲ, ಒಂಥರ ನೀಟಾಗಿದೆ. ಬನ್ನಿ ಇದ್ರದ್ದು ಎಕ್ಸಾಸ್ಟ್ ನೋಟ್ ಕೇಳೋಣ. ಕ್ರೇಜಿಯಾಗಿರುತ್ತೆ. ಕ್ರೇಜಿ ತಂಪು, ಕ್ರೇಜಿ ಬೇಸು. ಇದಕ್ಕೆ ಇನ್ನೂ ರೆಡ್ ರೋಸ್ಟರ್ ಹಾಕ್ಸ್ಬಿಟ್ರೆ ಹಾವಳಿನೇ ಫುಲ್ಲು. ಇದರಲ್ಲಿ ಸ್ಪೋಕ್ ವೀಲ್ಸ್ ಇರೋದ್ರಿಂದ ಪಂಚರ್ ಆದರೆ ತಳ್ಳಕ್ಕಾಗಲ್ಲ. ಡಬಲ್ ಸ್ಟ್ಯಾಂಡು ಇಲ್ಲ ಇದರಲ್ಲಿ, ತುಂಬ ಕಷ್ಟ ಆಗುತ್ತೆ. ಅದೇ ಒಂದು ಬಿಗ್ಗೆಸ್ಟ್ ಡಿಸಡ್ವಾಂಟೇಜ್ ಈ ಗಾಡಿಯಲ್ಲಿ. ಯಾವುದೋ ಕಾರಲ್ಲಿ ಹಾರ್ನ್ ಥರ ಆಯ್ತಲ್ಲ ಗುರು. ಸೀಟು ತುಂಬಾ ಕಂಫರ್ಟಬಲ್ ಆಗೈತೆ, ತುಂಬ ಮೆತ್ತಗೈತೆ. ಅಂಡು ಬರಲ್ಲ ಜಾಸ್ತಿ ಹೊತ್ತು ಓಡಿಸಿದ್ರೆ. ಹೌದಾ ಯಜಮಾನ್ರೆ? ಇನ್ನೂ ಈ ಗಾಡಿಗೆ ಸೀಟ್ ಕವಲ್ ಹಾಕ್ಸ್ಬಿಟ್ರೆ ಇನ್ನೂ ಮಸ್ತಾಗಿ ಕಾಣಿಸುತ್ತೆ. ಆ ಲುಕ್ ನಂಗೆ ತುಂಬ ಇಷ್ಟ. ಸೀಟ್ ಕವಲ್ ಹಾಕ್ಸಿ ಸಿಂಗಲ್ ಸೀಟಲ್ಲಿ ಇರುತ್ತಲ್ಲ GT 650, ಆ ಲುಕ್ ನನಗೆ ತುಂಬ ಇಷ್ಟ ಪರ್ಸ್ನಲಿ. ಓವರ್ಟೇಕ್ಸ್ ಎಲ್ಲ ಕ್ರೇಜಿಯಾಗಿ ಮಾಡ್ಬೋದು ಇದರಲ್ಲಿ. ಇನ್ಸ್ಟಾಗ್ರಾಮಲ್ಲಿ ಇದ್ರ ಕ್ರೇಜ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ಇನ್ಸ್ಟಾಗ್ರಾಮ್ ಫೀಡಲ್ಲಿ ಒಂದು ರೀಲ್ ಆದರೂ 100% GT ಬಂದೇ ಬರುತ್ತೆ. ಯಾರನ್ನಾದ್ರೂ ಹುಡುಗಿರ್ನ ಯಾವ ಗಾಡಿ ನಿಮ್ಮ ಫೇವ್ರೇಟು ಅಂತಿದ್ರೆ ಬುಲೆಟ್ ಅಂತ ಇದ್ರು. ಇವಾಗ ಯಾವ ಗಾಡಿ ನಿಮ್ಮ ಫೇವ್ರೇಟು ಅಂತಂದ್ರೆ GT 650 ಅಂತಾರೆ. ಆ ಲೆವೆಲ್ ಕ್ರೇಜ್ ಉಟ್ಕೊಬಿಟ್ಟಿದೆ ಈ ಗಾಡಿಗೆ. ಟೈರ್ಸ್ ವಿಷಯಕ್ಕೆ ಬಂದರೆ 18 ಇಂಚ್ ಅಲಾಯ್ಸು, ಮುಂದೆ 100 ಸೆಕ್ಷನ್ ಟೈರು ಮತ್ತು ಹಿಂದೆ 130 ಸೆಕ್ಷನ್ ಟೈರು. ಈ ವೆಯ್ಟ್ಗೆ, ಈ ಗಾಡಿ ವೆಯ್ಟ್ಗೆ ಮತ್ತು ಈ ಗಾಡಿ ಇರೋ ಪವರ್ಗೆ ಟೈರ್ಸ್ ಒಂದು ಸ್ವಲ್ಪ ಕಾಂಪ್ರಮೈಸ್ ಅನಿಸ್ಬಿಡ್ತು ಗುರು. ಈ ಗಾಡಿನ ಸ್ಪೋರ್ಟ್ಸ್ ಬೈಕ್ಸ್ಗೆಲ್ಲ ಕಂಪೇರ್ ಮಾಡ್ತಾರೆ, ಬಟ್ ಈ ಗಾಡಿ ಪರ್ಪಸೇ ಬೇರೆ, ಸ್ಪೋರ್ಟ್ಸ್ ಬೈಕ್ ಪರ್ಪಸೇ ಬೇರೆ. ಈ ಗಾಡಿನ ಸ್ಪೋರ್ಟ್ಸ್ ಬೈಕ್ ಕಂಪೇರ್ ಮಾಡಿದ್ರೆ ಈ ಗಾಡಿ ಹಿಂದೆ ಉಳ್ಕೊಬಿಡುತ್ತೆ. ಬಟ್ ಇದಕ್ಕೆ ಅಂತಾನೆ ಒಂದು ಕ್ಯಾರೆಕ್ಟರ್ ಐತೆ. ಡ್ಯೂಕ್ ಓಡಿಸೋಷ್ಟು ಅಗ್ರೆಸಿವ್ ಆಗಂತೂ ಈ ಗಾಡಿ ನೋಡ್ಸೋಕ್ಕಾಗಲ್ಲ, ಯಾಕಂದರೆ ಈ ಗಾಡಿ ಪರ್ಪಸೇ ಬೇರೆ. ಸ್ಟ್ರೈಟ್ ಲೈನ್ಸಲ್ಲಿ ಮಸ್ತಾಗಿ ಪುಲ್ ಮಾಡ್ಬೋದು, ಬಟ್ ಕಾರ್ನರ್ಸಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಕೊಡಲ್ಲ. ಸಸ್ಪೆನ್ಷನ್ಗೆ ಬಂದರೆ ಮುಂದ್ಗಡೆ ಟೆಲಿಸ್ಕೋಪಿಕ್ಕು ಮತ್ತು ಹಿಂದ್ಗಡೆ ಟ್ವಿನ್ ಶಾಕ್ ಅಬ್ಸರ್ವರ್ ಅಂತ ಬರುತ್ತಿದ್ದು. ಇಂಥ ರೋಡಲ್ಲೆಲ್ಲ ಸಸ್ಪೆನ್ಷನ್ನು ಸಾಫ್ಟಾಗಿ ಐತೆ. ಯಾವ ಹುಡುಗಿನ ಕೇಳಿದ್ರು GT 650 ಅಂತ ಇರ್ತಾರೆ. ಆ ಲೆವೆಲ್ ಕ್ರೇಜ್ ಇದಕ್ಕಿರೋದು. ಈ ಗಾಡಿನ ಪರ್ಫಾರ್ಮೆನ್ಸು ಮತ್ತು ರೈಡಿಂಗ್ ಎಕ್ಸ್ಪೀರಿಯನ್ಸ್ಗೆ ಅಂತ ಸ್ವಲ್ಪ ಜನ ತೊಗೊತಾರೆ, ಬಟ್ ಇನ್ನೂ ಸ್ವಲ್ಪ ಜನ ಲುಕ್ಸ್ಗೋಸ್ಕರನೇ ತೊಗೊತಾರೆ ಗುರು. ಇದನ್ನು ನೋಡಿ ಏನು ಕ್ರೇಜಿಯಾಗಿ ಕಾಣಿಸ್ತಿದೆ. ಡ್ಯೂಕ್ ಓಡಿಸಿ ಈ ಗಾಡಿ ಓಡ್ಸೋಕ್ಕೆ ಹೆವಿ ಡಿಫ್ರೆನ್ಸ್ ಐತೆ ವೆಯ್ಟಲ್ಲಿ ಮಾತ್ರ. ಸ್ಟೈಲು, ಸೌಂಡು ಇಂಪಾರ್ಟೆಂಟು ಆದರೆ ಈ ಗಾಡಿ ತೊಗೋಬೋದು. ಲುಕ್ಸ್ ಮಾತ್ರ 100%. ರಾಯಲ್ ಎನ್ಫೀಲ್ಡ್ ಅವರು ಏನು ಕನ್ಸರ್ನ್ ತೊಗೋಬೇಕು ಅಂತಿದ್ರೆ ನೋಡಿ, ಎಷ್ಟು ಕೆಪಾಸಿಟಿ ಇರೋ ಇಂಜಿನು, ಎಷ್ಟು ಪವರ್ಫುಲ್ ಇಂಜಿನ್ ಕೊಟ್ಟಿದ್ದಾರೆ ಈ ಗಾಡಿಗೆ. ವೆಲ್ ಆ್ಯಂಡ್ ಗುಡ್ಡು. ಬಟ್ ಏನು ಅಂತಂದರೆ ಇದ್ರದ್ದು ಪ್ರೊಟೆಕ್ಷನ್ ಏನೂ ಇಲ್ಲ ನೋಡಿ. ಇದೊಂದು ಕ್ಲ್ಯಾಂಪ್ ಥರ ಏನೋ ಕೊಟ್ಟಿದ್ದಾರೆ. ನಾವು ಜಾಸ್ತಿ ಹೊತ್ತು ಓಡಿಸಿ ಹೀಟ್ ಆದಾಗ ಅಪ್ಪಿ ನಾನು ಮಿಸ್ ಆಗಿ ಕಾಲಿಟ್ಬಿಟ್ರೆ ಕಾಲು ಸುಟ್ಟೋಗ್ಬಿಡುತ್ತೆ ಅಷ್ಟೇ. ಈ ಗಾಡಿಯಲ್ಲಿ ಪವರ್ ಐತೆ, ಒಳ್ಳೆ ಪೊಟೆನ್ಷಿಯಲ್ ಐತೆ. ಬಟ್ ಏನು ಅಂತಂದರೆ ಇದ್ರ ಚಾಸಿ ಮತ್ತು ಟೈರು ಮತ್ತು ಸಸ್ಪೆನ್ಷನ್ನು ಸಪೋರ್ಟ್ ಮಾಡಲ್ಲ. ಈ ಗಾಡಿ ಸೆಕೆಂಡ್ ಗಾಡಿಯಲ್ಲಿ ಸಿಗೋ ಪುಲ್ಲು ಮಾತ್ರ ಬೇರೆ ಯಾವ ಗಾಡಿಯಲ್ಲೂ ಸಿಗಲ್ಲ ಗುರು. ನೋಡಿ ಏನು ಕ್ರೇಜಿಯಾಗಿ ಹೋಗುತ್ತೆ ಅಂತಂದರೆ 200 kg ಮೇಲಿರೋದಂತೂ ನಿಮ್ಗೆ ಫೀಲೇ ಆಗಲ್ಲ ಗಾಡಿ ಓಡಿಸೋವಾಗ. ಯಾವುದೋ ನಾರ್ಮಲ್ ಗಾಡಿ ಓಡಿಸ್ತಾ ಇದ್ದೀವಿ ಅಂತಲೇ ಗೊತ್ತಾಗುತ್ತೆ. ಯಾವಾಗ ಫೀಲ್ ಆಗುತ್ತೆ ಅಂತಂದರೆ ನೀವು ನಿಲ್ಲಿಸಿದಾಗ ಯೂ ಟರ್ನ್ ಮಾಡಿದಾಗ ಮಾತ್ರ ಫೀಲ್ ಆಗುತ್ತೆ ಅಷ್ಟೇ. ಸೀಟಿಂಗ್ ಪೊಸಿಷನು ಕೆಫೆ ರೇಸರ್ ಥರ ಅಗ್ರೆಸಿವ್ ಆಗಿದೆ. R15 ಅಷ್ಟು ಅಗ್ರೆಸಿವ್ ಆಗಿಲ್ಲ ಸೀಟಿಂಗ್ ಪೊಸಿಷನ್ನು, ಒಂದು ಸ್ವಲ್ಪ ಅಪ್ರೈಟ್ ಇದೆ. ಈ ಗಾಡಿಯಲ್ಲಿ ಎಲ್ಲದಕ್ಕಿಂತ ಕ್ರೇಜಿ ಪಾರ್ಟ್ ಏನು ಅಂತಂದರೆ ಈ ಡುವೆಲ್ ಅನಲಾಗ್ ಮೀಟರ್ಸು ಕ್ರೇಜಿಯಾಗಿದೆ. ನಾವು ಆನ್ ಮಾಡಿದಾಗೆಲ್ಲ ಇದು ಎರಡೂ ಫುಲ್ ಹಿಂಗೆ ಬಂದು ಹಿಂಗೆ ಹೋಗುತ್ತೆ. ಕ್ರೇಜಿಯಾಗಿ ಕಾಣಿಸುತ್ತೆ ಗುರು. ಅದೊಂಥರ ನಾಸ್ಟಾಲ್ಜಿಯಾ ಫೀಲ್ ಅದು. ಇವಾಗ ಬರ್ತಾ ಇರೋ ಗಾಡಿಗಳಿಗೆ ಎಲ್ಲ ಡಿಜಿಟಲ್ ಕನ್ಸೋಲು, TFT ಡಿಸ್ಪ್ಲೇ ಎಲ್ಲ ಕೊಟ್ಬಿಟ್ಟಿದ್ದಾರೆ.
ಈ ಥರದ್ದು ತುಂಬ ರೇರು. ಕ್ರೇಜಿ ಪಾರ್ಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಇವೆರಡೂ ಹಿಂಗೆ ಫುಲ್ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಮೈನ್ ಸೆಕ್ಷನ್ಗೆ ಬಂದರೆ 648cc ಪ್ಯಾರಲಲ್ ಟ್ವಿನ್ ಇಂಜಿನು, 47 ಹಾರ್ಸ್ ಪವರು, 52 Nm ಟಾರ್ಕ್ ಸಿಗುತ್ತೆ. ಕ್ರೇಜಿ ಪುಲ್ ಇದೆ ಈಗ ಈ ಗಾಡಿಯಲ್ಲಿ ಮಾತ್ರ. ತುಂಬಾ ಸ್ಮೂತ್ ಆಗೈತೆ ಗೈಸ್, ವೈಬ್ರೇಷನ್ಸ್ ಇಲ್ಲ, ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಕರೆಕ್ಟಾಗೈತೆ. ಟಾರ್ಕ್ ಇದೆಯಲ್ಲ, ಸೊ ಅದು ಕರೆಕ್ಟಾಗಿ ಈ ವೆಯ್ಟ್ಗೆ ಆ ಟಾರ್ಕು ಬೇಕೇ ಬೇಕಿತ್ತು, ಕರೆಕ್ಟಾಗಿದೆ. ರೈಡಿಂಗ್ ಎಕ್ಸ್ಪೀರಿಯನ್ಸ್ ಮಾತ್ರ ಅಬ್ಸಲ್ಯೂಟ್ಲಿ ಕ್ರೇಜಿ. 52 Nm ಟಾರ್ಕ್ ಅಂದರೆ ಸುಮ್ಮನೆ ಏನಿಲ್ಲ ಗುರು, ಹೆವಿ ಇಳಿಯುತ್ತೆ. ಅಪ್ಪ ಕ್ರೇಜಿ ಫುಲ್ ಗುರು, ಇದು ಸಕ್ಕದಾಗಿದೆ. ಎಲ್ಲಿ ಬಿಸಾಕುತ್ತೆ ಹಂಗೆ ಗಾಡಿ ಮಾತ್ರ. ಆ ಸೌಂಡ್ಗೆ ದುಡ್ಡು ಇದು, ಆ ಸೌಂಡು ಮತ್ತೆ ಓಡಿಸ್ತಾ ಇರೋ ಫೀಲಿಂಗು. ಟಾಪ್ ಸ್ಪೀಡ್ ವಿಷಯಕ್ಕೆ ಬಂದರೆ 180 ಹೋಗೋ ಪೊಟೆನ್ಷಿಯಲ್ ಇದೆ ಗಾಡಿಗೆ. ಬಟ್ ಏನು ಅಂತಂದರೆ ವಾಬ್ಲಿಂಗ್ ಇಶ್ಯೂಸು ಇದೆ ಗಾಡಿಯಲ್ಲಿ, ಅದರಿಂದ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಈ ಗಾಡಿನ. ಇವಾಗಿರೋ ಮಾಡರ್ನ್ ಜನ್ರೇಷನ್ಸಲ್ಲಿ ಓಲ್ಡ್ ಜನ್ರೇಷನ್ನು ಮತ್ತು ರೆಟ್ರೋ ಕೆಫೆ ರೇಸಿಂಗ್ ಡಿಸೈನ್ ಕ್ಯಾರಿ ಮಾಡ್ಕೊ ಬರ್ತಾ ಇರೋದು ಇದೊಂದೇ ಗಾಡಿ ಈ ಸೆಗ್ಮೆಂಟಲ್ಲಿ. ಮೈಲೇಜ್ ಜಾಸ್ತಿ ಮಾಡೋಕೆ ಒಂದು ಹ್ಯಾಕ್ ಕೊಡ್ತೀನಿ ಕೇಳಿ. GT 650 ಆಗಲಿ, ಯಾವುದೇ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಆಗಲಿ, ಮೈಲೇಜು ಜಾಸ್ತಿ ಮಾಡಬೇಕು ಅಂತಂದರೆ ಗಾಡಿ ಓಡಿಸ್ಲೇಬೇಡಿ, ಮನೇಲಿ ಇಟ್ಬಿಡಿ. ಖತಮ್.